ಅಂದರು. ಯಾರಂದರು? ಬಹಳ ಚಂದ ಹೇಳಿದ್ರು ಸಮುದ್ರ ಮತನ ಕಥೆ. ಹರಿ ಅವ ವಿಷ್ಣು. ಹೌದೌದು. ಹರ ಅಂದ್ರೆ ಪರಮಾತ್ಮ, ಹರಿ ಅಂದ್ರೆ ವಿಷ್ಣು. ವಿಷ್ಣು ಹರ ಮುನಿದರ ಗುರು ಕೈಲಾದ ಗುರಿ ಅಂತ ಯಾರಿಗೆ ಅಂದರು? ಹರಿ ಅವ. ಹಾ ಹೌದು. ಮತ್ತೆ ಹಿಂಗ್ ಬಿಚ್ಚಿ ಬಿಚ್ಚಿ ವಿಷ್ಣು ಅವಾಗ ಯಾಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಇವರು ಮೂರು ಮಂದಿಗೆ ಗುರು ಆಗುವಂತ ಗುರು ಅಂತ ಶಬ್ದ ಯಾಕೆ ಬಯಸ್ಯಾರ ಅಂದ್ರ ದೇವರ ಸ್ವರೂಪದಲ್ಲಿ ಕೂಡಿದಂತ ದೈವಕ್ಕ ಏನ್ ಮಾಡ್ಬೇಕ್ರಿಪ್ಪ? ಎರಡನೇ ಸಂದಿನ ವಂದನೆಗಳನ್ನ ಹೇಳಪ್ಪ. ಯಾಕಪ್ಪ ಅಂತ ಕೇಳಿದ್ರೆ ಈಗ ಸರ್ಜೋಡಿ ಕಲಾವಂತರ ಹಾಡೋಕ್ಕಿಂತ ಮೊದಲು ಎದ್ದುಗ್ಯಾರು, ನಾವು ಹಾಡುವಾಗ ಎದ್ದುಗ್ಯಾರು, ಅವ್ರು ಹಾಡುವಾಗ ಎದ್ದುಗ್ಯಾರು. ಜನ ಸ್ವಲ್ಪ ಐತಿ ಈಗ. ಹೌದು. ಇದ್ದಷ್ಟು ಜನ ನಮ್ ಕೆಲಸ ನಾವು ಮಾಡ್ಬೇಕಾಯ್ತು. ಅವ್ರು ಎದ್ದು ಹಾದ್ರು ಮಾಡ್ಬೇಕು ಐತಿ, ಕೂತ್ರು ಮಾಡ್ಬೇಕಾಗೈತಿ. ಸಾರ ಮೇಲೆ ಕೂತ್ರು ಹಾಡಬೇಕು, ಕೂತ್ರು ಹಾಡಬೇಕು. ಅದಕ್ಕೆ ನಮ್ ಯೂಟ್ಯೂಬ್ ಚಾನಲ್ ಅಣ್ಣ ಅಂತ ಮೊದಲೇ ಹೇಳಿದವ್. 7 ಜನ ಎದ್ದು ಹೋಗ್ತಾರಲ್ಲ ಮಲ್ಕೋಲಿ, ನೀವು ಕೆಲಸ ಚಾಲು ಮಾಡತ್ ಹೇಳ ಮೋದಿ ಮಾಡ. ಅದಕ್ಕೆ ಹೌದು, ಇವತ್ತಿನ ಈ ಮದುವೆ ಕಾರ್ಯಕ್ರಮದ ನಿಮಿತ್ತವಾಗಿ ಎರಡು ಮೇಳಗಳನ್ನ ಕೂಡಿಸಿಂದ ಜಾಗರಣೆ ನಡೆಸಬೇಕನ್ನುವಂತ ವಿಚಾರ ಇಟ್ಕೊಂಡ ಹಿರಿಯರ ಹಾಗೂ ಒಂದು ಅಭಿಲಾಷೆ ಮೇರೆಗೆ ಅವರು ಒಂದು ಅಭಿಲಾಷೆ ಮೇರೆಗೆ ಎರಡು ಮೇಳಗಳನ್ನು ಇವತ್ತು ಕರೆಸಿದ್ದಾರೆ. ಕರೆಸಿದ್ದಾರೆ ಯಾಕಂತ ಕೇಳಿದ್ರೆ ನಾವು ಮೊದಲೇ ಪಡೆದಾಗ ಬಾಳ ಮಠ, ಯಾಕಂದ್ರ ಮೊದಲ ಟೈಮ್ ಬಾಳ ಆಗಿತ್ತು. ಯಾಕಂದ್ರೆ ಸಿದ್ದು ಅಂತಂದ್ರ ಇದು ಶರ್ತಿನ ಹೋರಿದ್ದಂಗ ಐತದ. ಕೇಳಿದ್ರಿ ಯಾಕಂದ್ರ ಸೂರು ಚಂದ ಐತಿ, ಕಾರ್ಯಕ್ರಮ ಚಂದ ಹಾಡ್ತಾನ, ಮಾತಾಡುವಂತ ಗುರುಗಳಂತೂ ಕರ್ನಾಟಕ ಮಹಾರಾಷ್ಟ್ರದೊಳಗ ಮಾತಿನ ಮುತ್ತು ಅಂತ ಬಿರುದು ಪಡೆದಿರ್ತಕ್ಕಂಥ ಕಲಾವಂತರ ಈ ಮೇಳದಾಗ ಮಾತಾಡಕತ್ತಾರ ಅಂತಂದ್ರ ನಮ್ ಮ್ಯಾಗ್ಗೆ ಏನೋ ಮಾತಾಡಿದ್ರೆ ಅವ್ರು ಮಾತಾಡುವಂತ ಲೆವೆಲ್ನಾಗ ನಾವೇನಿಲ್ಲ. ಬಹಳ ಸಣ್ಣ ಕಲಾವಂತರು ನಾವು. ಯಾಕಂತ ಕೇಳಿದ್ರೆ ಅವ್ರಿಗಿದ್ದ ಬಿರೋದು ನಮಗೆ ಯಾವ ಇಲ್ಲ. ಅವ್ರಿಗೆ ಮಾತಿನ ಮುತ್ತು ಅಂದಾರ, ಮಾತಿನ ಚತುರನು ಅಂದಾರ. ಅವ್ರ ಮೇಳದಾಗ ಮಾತಾಡುವಂತ ಮಾಸ್ತರ್ ಅಷ್ಟ ಸತ್ಯನೂ ಐತೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬಿರೋದು. ಯಾಕ ಅಂತ ಮಾತನ್ನ ಅವ್ರು ಮಾತಾಡ್ತಾರ ಅಣ್ಣನ ಅವ್ರಿಗೆ ಕೊಟ್ಟಾರ ಬಿರೋದ. ಹೌದು. ಅದ ಪೈಲೆ ಪಾಯಕ್ಕೆ ನಾವು ಸಮಯದ ಅಭಾವ ಇದ್ದ ಕಾಲಕ್ಕ ವಿಷಯನ ಇಟ್ಟು ಅದೀವು. ಹೌದೌದು. ದೇವರ ಮತ್ತು ಭಕ್ತ, ದೇವರ ಇಲ್ಲ ಗುರು. ಇವು ಎರಡು ವಿಷಯನ್ನ ಯಾವುದನ್ನು ಪ್ರತಿಪಾದನೆ ಮಾಡ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಬಿಟ್ಟದನ್ನ ನಾವು ಮಾತಾಡ್ತೀವಿ ಅನ್ನುವಂತ ಮಾತನ್ನ ಮಾತ್ರ ಹೇಳಿ. ಯಾಕೆ ಇಟ್ಟಿದನ್ನ ಅನ್ನೋದನ್ನ ಅರ್ಥ ನಾವು ಮೊದಲು ಮಾಡ್ಕೋಬೇಕು. ದೇವರ ಭಕ್ತನ ಮಾತಾಡ್ಬೇಕಾಗಿತ್ತ. ಇಲ್ಲಾಂದ್ರೆ ಗುರು ಶಿಷ್ಯ ಮಾತಾಡ್ಬೇಕಾಗಿತ್ತ. ಆ ದೇವರ ಜೊತೆಗೆ ನಾ ಗುರುವಿನ ಯಾಕೆ ಮಾತಾಡಿ ನೀವು ವಿಷಯ ಇಟ್ನಿ ಅಂತಂದ್ರ, ಯಾಕ್ರಿಪ್ಪ ದೇವರ ಭಕ್ತ ಐತಿ, ದೇವ್ರ ದೊಡ್ಡವನ, ಭಕ್ತ ಅಂದ್ಕೊಂಡು ಸಣ್ಣವನ. ಯಾವಾಗಾದ್ರೂ ಲಾಸ್ಟಿಕ್ ಬಂದ ಏನು ಮಾತಾಡಿದ್ರು ದೇವ್ರ ಭಕ್ತ. ಆ ಗುರು ಶಿಷ್ಯ ಏನಂದ್ರೆ ಗುರು ದೊಡ್ಡವ, ಶಿಷ್ಯ ಸಣ್ಣವ. ಈ ಸ್ಟೇಜ್ನಾಗ ವಾದ ನಡೀತಂತಂದ್ರ ಜನರಿಗೆ ಅರ್ಥ ಆಗುದಿಲ್ಲ. ದೇವರು ದೊಡ್ಡವನ, ಗುರುನು ದೊಡ್ಡವ. ಗುರುವಿಗೆ ಯಾವಾಗ ದೊಡ್ಡವ ಅಂದ್ರು ಯಾಕೆ ದೊಡ್ಡವ ಅಂದ್ರು ಅನ್ನೋದು ನಾವು ಹೇಳ್ಬೇಕಾಗಿತ್ತು. ಯಾಕ ದೇವರ ಪಾರ್ಟಿ ಹಿಡ್ದಾರ ಈಗ ಅವ್ರು. ಹಿರಿಯ ಕಲಾವಂತರು ದೇವರ ಪಾರ್ಟಿನ ಹಿಡಿದಾರ. ದೇವರ ಅಂತ ಯಾರಿಗೆ ಅನ್ಬೇಕು ಅನ್ನೋದನ್ನ ಹೇಳಲಿಲ್ಲ ಅವ್ರ. ಹೇಳಿದವ್ರ ಹೇಳಲಿಲ್ಲ. ದೇವರಂತ ಯಾರಿಗೆ ಅನ್ಬೇಕು ಅನ್ನೋದು ಹೇಳಲಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ದೇವರ. ಬ್ರಹ್ಮ ವಿಷ್ಣು ಇವ್ರು ಮೂರು ಮಂದಿ ದೇವರ. ಸಮುದ್ರ ಮತ್ತೊಂದು ಸನ್ನಿವೇಶದ ದೃಷ್ಟಾಂತ ಬಹಳ ಚಂದ ಮಾತಾಡಿದ ಇದ್ರು. ಬಾರಿ ಮಾತಾಡ್ಯಾರ್ರಿ. ಒಂದು ಮಾತು ಹೇಳ್ತಾರೆ ಮಾಸ್ತರ, ಕೇಳ ಮಾಸ್ತರ್ ಗೊತ್ತು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ. ಗುರುವೇ ಸಾಕ್ಷಾತ್ ಪರಬ್ರಹ್ಮನೇ ನಮ ಅಂತ ಒಂದು ಶಬ್ದ ಬಳಸಿದಾರೆ. ಬರ್ಸಾರು. ಇದನ್ನ ಗುರುವಿಗೆ ಸಂಬಂಧಪಟ್ಟದ್ದು ಮೂರು ಮಂದಿ ಗುರುಗಳ ಆಗಿದ್ರಿ. ಯಾವ್ಯಾವ ಸಂದರ್ಭದಾಗ ಆಗಿದ್ರಿ ಹೇಳ್ತೀನಿ, ನೆನಪು ಮಾಡ್ಕೋಬೇಕಿದ್ ನೀವು. ನೀವು ಹೇಳೋ ಕತ್ತಿನ ಚುಮ್ನಿ ಬೆಟ್ಟಾಗ ಕತ್ಲ ಅಂದಂಗ ಮಾಡೀರಿ. ಚುಮ್ನಿ ಬೆಟ್ಟಾಗ ಕತ್ಲ. ಹೌದಿಲ್ಲ? ಯಾಕಂತ ಕೇಳಿದ್ರ ಹರ ಮುನಿದರೆ ಗುರು ಕಾಯೋನು ಅಂತ ಇನ್ನೊಂದು ವಾಕ್ಯ ಐತಿ. ಅವ್ರ ಮೇಳದಾಗ ಮಾತಾಡಂತ ಮಾಸ್ತರ್ ಅಷ್ಟ ಸತ್ಯನೂ ಐತೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬಿರೋದು. ಯಾಕ ಅಂತ ಮಾತನ್ನ ಅವ್ರು ಮಾತಾಡ್ತಾರ ಅಣ್ಣನ ಅವ್ರಿಗೆ ಕೊಟ್ಟಾರ ಬಿರೋದ. ಅದ ಪೈಲೆ ಪಾಯಕ್ಕೆ ನಾವು ಸಮಯದ ಅಭಾವ ಇದ್ದ ಕಾಲಕ್ಕ ವಿಷಯನ ಇಟ್ಟು ಅದೀವು. ದೇವರ ಮತ್ತು ಭಕ್ತ, ದೇವರ ಇಲ್ಲ ಗುರು. ಇವು ಎರಡು ವಿಷಯನ್ನ ಯಾವುದನ್ನು ಪ್ರತಿಪಾದನೆ ಮಾಡ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಬಿಟ್ಟದನ್ನ ನಾವು ಮಾತಾಡ್ತೀವಿ ಅನ್ನುವಂತ ಮಾತನ್ನ ಮಾತ್ರ ಹೇಳಿ. ಯಾಕೆ ಇಟ್ಟಿದನ್ನ ಅನ್ನೋದನ್ನ ಅರ್ಥ ನಾವು ಮೊದಲು ಮಾಡ್ಕೋಬೇಕು. ದೇವರ ಭಕ್ತನ ಮಾತಾಡ್ಬೇಕಾಗಿತ್ತ.
ಹೌದು ಇಲ್ಲಾಂದ್ರೆ ಗುರು ಶಿಷ್ಯ ಮಾತಾಡ್ಬೇಕಾಗಿತ್ತ. ಹೌದೌದು. ಆ ದೇವರ ಜೊತೆಗೆ ನಾ ಗುರುವಿನ ಯಾಕೆ ಮಾತಾಡಿ ನೀವು ವಿಷಯ ಇಟ್ನಿ ಅಂತಂದ್ರ ಯಾಕ್ರಿಪ್ಪ? ದೇವರ ಭಕ್ತ ಐತಿ, ದೇವ್ರ ದೊಡ್ಡವನ. ಹೌದು. ಭಕ್ತ ಅಂದ್ಕೊಂಡು ಸಣ್ಣವನ. ಹೌದೌದು. ಯಾವಾಗಾದ್ರೂ ಲಾಸ್ಟಿಗೆ ಬಂದ ಏನು ಮಾತಾಡಿದ್ರು ದೇವ್ರ ಭಕ್ತ. ಹೌದು. ಆ ಗುರು ಶಿಷ್ಯ ಏನಂದ್ರೆ ಗುರು ದೊಡ್ಡವ, ಶಿಷ್ಯ ಸಣ್ಣವ. ಹೌದು. ಈ ಸ್ಟೇಜ್ನಾಗ ವಾದ ನಡೀತಂತಂದ್ರ ಜನರಿಗೆ ಅರ್ಥ ಆಗುದಿಲ್ಲ. ಹೌದು. ದೇವರು ದೊಡ್ಡವನ, ಗುರುನು ದೊಡ್ಡವ. ಗುರುವಿಗೆ ಯಾವಾಗ ದೊಡ್ಡವ ಅಂದ್ರು ಯಾಕೆ ದೊಡ್ಡವ ಅಂದ್ರು ಅನ್ನೋದು ನಾವು ಹೇಳ್ಬೇಕಾಗಿತ್ತು. ಯಾಕ ದೇವರ ಪಾರ್ಟಿ ಹಿಡ್ದಾರ ಈಗ ಅವ್ರು. ಹೌದು. ಹಿರಿಯ ಕಲಾವಂತರು ದೇವರ ಪಾರ್ಟಿನ ಹಿಡಿದಾರ. ಹೌದು. ದೇವರ ಅಂತ ಯಾರಿಗೆ ಅನ್ಬೇಕು ಅನ್ನೋದನ್ನ ಹೇಳಲಿಲ್ಲ ಅವ್ರ. ಹೇಳೋರು ಹೇಳಲಿಲ್ಲ. ದೇವರಂತ ಯಾರಿಗೆ ಅನ್ಬೇಕು ಅನ್ನೋದು ಹೇಳಲಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ದೇವರ. ಬ್ರಹ್ಮ ವಿಷ್ಣು ಇವ್ರು ಮೂರು ಮಂದಿ ದೇವರ. ಸಮುದ್ರ ಮತ್ತೊಂದು ಸನ್ನಿವೇಶದ ದೃಷ್ಟಾಂತ ಬಹಳ ಚಂದ ಮಾತಾಡಿದೆ ಇದ್ರು. ಬಾರಿ ಮಾತಾಡ್ಯಾರ್ರಿ. ಒಂದು ಮಾತು ಹೇಳ್ತಾರೆ ಮಾಸ್ತರ, ಕೇಳ ಮಾಸ್ತರ್ ಗೊತ್ತು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ. ಗುರುವೇ ಸಾಕ್ಷಾತ್ ಪರಬ್ರಹ್ಮನೇ ನಮ ಅಂತ ಒಂದು ಶಬ್ದ ಬಳಸಿದಾರ. ಬರ್ಸಾರು. ಇದನ್ನ ಗುರುವಿಗೆ ಸಂಬಂಧಪಟ್ಟದ್ದು. ಮೂರು ಮಂದಿ ಗುರುಗಳ ಆಗಿದ್ರಿ. ಯಾವ್ಯಾವ ಸಂದರ್ಭದಾಗ ಆಗಿದ್ರಿ ಹೇಳ್ತೀನಿ, ನೆನಪು ಮಾಡ್ಕೋಬೇಕಿದ್ ನೀವು ಹೇಳೋ ಕತ್ತಿನ ಚುಮ್ನಿ ಬೆಟ್ಟಾಗ ಕತ್ಲ ಅಂದಂಗ ಮಾಡೀವ್ರಿ. ಚುಮ್ನಿ ಬೆಟ್ಟಾಗ ಕತ್ಲ ಹೌದಿಲ್ಲ. ಯಾಕಂತ ಕೇಳಿದ್ರ ಹರ ಮುನಿದರೆ ಗುರು ಕಾಯೋನು ಅಂತ ಇನ್ನೊಂದು ವಾಕ್ಯ ಐತಿ. ಹರ ಅಂತ ಯಾರಿಗಂದರು, ಹರಿ ಅಂತ ಯಾರಿಗಂದರು. ಬಹಳ ಚಂದ ಹೇಳಿದ್ರು ಸಮುದ್ರ ಮತನ ಕತಿ. ಹರಿ ಅವ ವಿಷ್ಣು. ಹರ ಅಂದ್ರ ಪರಮಾತ್ಮ, ಹರಿ ಅಂದ್ರ ವಿಷ್ಣು. ಹರ ಮುನಿದರೆ ಗುರು ಕಾಯೋನು ಗುರಿ ಅಂತ ಯಾರಿಗಂದರು, ಹರಿ ಅವ. ವಿಷ್ಣು ಅವಾಗ ಯಾಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಇವರು ಮೂರು ಮಂದಿಗೆ ಗುರು ಆಗುವಂತ ಗುರು ಅಂತ ಶಬ್ದ ಯಾಕೆ ಬಯಸ್ಯಾರಂದ್ರ ದೇವರ ಸ್ವರೂಪದಾಗ ಇವ್ರಿಗೆ ಏನು ಕೆಲಸ ಮಾಡಕ್ ಆಗಿಲ್ಲ. ಯಾಕೆ ಮಾಡಕ್ ಆಗಿಲ್ಲ? ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರ ತನ್ನ ಸ್ವರೂಪದೊಳಗೆ ಅವ್ರು ಏನಾದ್ರು ದೇವತೆಗಳಿಗೆ ಹೆಲ್ಪ್ ಮಾಡ್ಬೇಕಾಗಿತ್ಲ. ದೇವ್ರ ಮೂರು ಮಂದಿ ಅವ್ರಿಗೆ ಅಲ್ಲಿ ಏನೂ ಮಾಡಕ್ ಆಗಿಲ್ಲ. ಆ ಮೋಹಿನಿ ರೂಪ ತೊಟ್ಟ ಕಿಶನ್ ವಿಷ್ಣು. ಯಾಕಪ್ಪ ದೇವತೆಗಳಿಗೆ ನೀವು ಬ್ರಹ್ಮ ವಿಷ್ಣು ಮಹೇಶ್ವರ ದೇವರು ಅಂತ ಹೇಳಿ ಅಂದ್ರೆ ನಿಮ್ಮಂತೆ ಬರ್ತಾನೆ. ಅವ್ರ ಗುರು ಅಂತ ಹೇಳಿ ನನ್ನ ವಾದೈತೆ. ಅವ್ರ ದೇವರ ಇದ್ರಂದ್ರ ಆ ವಿಷ್ಣು ಮೋಹಿನಿ ರೂಪ ತೊಟ್ಟ ಕಿಶನ್ ಯಾಕೆ ಬಂದ ಅಲ್ಲಿ ದೇವತೆಗಳಿಗೆ ಇದನ್ನ ಮಾಡ್ಬೇಕಾಯ್ತು? ಯಾಕೆ ಬಂತ ಮಾಸ್ತರ? ಕೊಳಮೆ ಅಂತಂದೆ. ಅವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರಿದ್ರೆ ಜಗತ್ತು ಸೃಷ್ಟಿ ಮಾಡಿದವ್ರು ಅವ್ರ. ಸೃಷ್ಟಿ ಸ್ಥಿತಿ ಲಯ ಅವರ ಮಾಡಿದವ್ರು ಅವ್ರನ್ನ ಬಿಟ್ಟು ಜಗತ್ತ ಹುಟ್ಟಿಲ್ಲ. ಅದಕ್ಕೆ ಇನ್ನೊಂದು ಮಾತು ಹೇಳ್ತೀನಿ. ಗುರು ಅಂತ ಯಾರಿಗೆ ಅನ್ಬೇಕು? ಮೊದಲು ತನ್ನ ಅರಿವೇ ತನ್ನ ಗುರು. ಹಿಂದೆ ಹಿರಿಯರು ಯಾರು? ಮನುಷ್ಯನೊಳಗ ಮನುಷ್ಯ ಇವನಲ್ಲಿ ಅರಿವು ಅನ್ನೋದೈತಿ ಅಂತ ಹೇಳಿದಾರಲ್ರಿ. ಮಾನವ ಜನ್ಮಕ್ಕ ಅರಿವು ಅನ್ನೋದೈತಿ, ಮುಕ್ತಿ ಹೊಂದಕ್ಕೆ ಸಾಧ್ಯ ಐತಿ. ಮುಕ್ತಿ ಹೊಂದಕ್ಕೆ ಸಾಧ್ಯ ಐತಿ ಅದಕ್ಕೆ ಯಾರು ಮುಂದ ಗುರುವಿನ ಗುಲಾಮನಾಗುವ ತನಕ ದೊರೆಯ ನನಗ ಮುಕ್ತಿ. ಹೌದ್ರಿ. ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ದೇವ್ರ ಅಂದ್ರೆ ಅಲ್ಲಿ ಮೋಹಿನಿ ರೂಪ ತಗೊಳ್ಳುವಂತ ಅವಶ್ಯಕತೆ ಏನಿತ್ತು? ಅಂತೇಳ್ಕೊಳ್ಬೇಕಾಗಿತ್ತು. ಅವತಾರಧಾರನ ಅಲ್ಲಿ ಮಾಡಿ ಹಿಂಗ್ ಮಾಡಿದಾಗನೇ ನಿಮ್ದಲ್ಲಿ ಕೆಲಸಕ್ಕಿತ್ತಂತ. ಮೋಹಿನಿ ಅನ್ನುವಂಥದ್ದಲ್ಲಿ ದೇವತೆಗಳ ರೂಪದಲ್ಲಿ ರಗಡ ಮಂದಿ 33 ಕೋಟಿ ದೇವತೆಗಳು, 66 ಕೋಟಿ ದೈತ್ರ. ಒಂದು ಮಾತು ಹೇಳಿದ್ರು ಅವರು. ಏನ್ ಹೇಳ್ರಿಪ್ಪ? ದೈತರಿಗೆ ದೇವತೆಗಳಿಗೆ ದೇವರಲ್ಲಿ ಕಪಟ ಬುದ್ಧಿ ಇಲ್ಲ. ಬಹಳ ಚಂದ ಹೇಳಿದ್ರು ಅವರು. ಹೌದೌದು. ಒಂದು ಮಾತು ಮಾಸ್ತರ್ ನೆನ್ಪಿಟ್ಕೋಬೇಕು ನೀವು. ದೇವರ ಅಂತ ಯಾರಿಗಂತೀರಿ? ನೀವು ಸೃಷ್ಟಿ ಮಾಡೋ ಕೆಲಸ ಮಾಡಿರಿ. ಹುಟ್ಟಿಸಿರ್ತಕ್ಕಂಥ ಈ ಮನುಷ್ಯ ಪ್ರಾಣಿಯನ್ನ ಅಥವಾ ಆಗ್ಲಿ ಯಾವುದೇ ಒಂದು ಪ್ರಾಣಿ ಜೀವರಾಶಿಯನ್ನ ಮಾಂಸ ಪಿಂಡವನ್ನ ಮಂತ್ರ ಪಿಂಡವನ್ನು ಮಾಡುವಂತ ಶಕ್ತಿ ಯಾರಿಗಾರ ಆಯ್ತು ಅಂದ್ರೆ ಈ ಭೂಮಿ ಮೇಲೆ ಗುರುವಿಗೆ ಮಾತ್ರ. ಹೌದು. ಗುರುವಿನ ಬಿಟ್ಟರೆ ಇನ್ನೊಂದವ್ರಿಗೆ ಯಾರಿಗೂ ಆ ಕೆಲಸ ನಿಗಿಲ್ಲ, ನಿಗುದನು ಇಲ್ಲ. ಪಿಂಡವನ್ನು ಸೃಷ್ಟಿ ಮಾಡಬಹುದು ನೀ. ಇದಕ್ಕೆ ಮುಕ್ತಿ ಸಿಗ್ಬೇಕಾಗಿತ್ತಂದ್ರೆ ಅದಕ್ಕೆ ಗುರು ಮಂತ್ರ ದೀಕ್ಷೆ ಕೊಡಾಕ ಬೇಕ್ರಿ. ಅದಕ್ಕೆ ಯಾರು ಗುರುಗಳು ಮತ್ತೆ ಬಹಳ ಮಂದಿ ಅದಾರ. ಅಲ್ಲಿ ಕಡಿಬೇಡ. ಒಟ್ಟು ಗುರು ಇಲ್ಲಾರ್ದ ನೀ ಯಾರ ಮುಕ್ತಿ ಹೊಂದಿರಿ ಅಂದ್ರ ಇಂಥವ್ರೇನ್ ಗುರು ಇಲ್ಲಾರ್ದ ಮುಕ್ತಿ ಹೊಂದಿರ ಅಂತ ಹೇಳ್ರಿ. ಗುರು ಶಬ್ದನ ಅಲ್ಲಿ ಬಳಸೋದಂಗಿಲ್ಲ. ಹಂಗಾಗಿತ್ತಂದ್ರ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ಈ ಶಬ್ದನ ಯಾಕೆ ಬಳಸ್ತಿದ್ರಿ? ಇದನ್ನ ಅಂದವ್ರು ನೀವೆಲ್ಲ ಮಾನವ್ರನ. ಮನುಷ್ಯ ಜನ್ಮಕ್ಕೆ ಮುಕ್ತಿನೂ ಹೊಂದಾಕ ಸಾಧ್ಯ ಐತಿ, ಅವನಲ್ಲಿ ಜ್ಞಾನ ಐತಿ, ಅರಿವು ಐತಿ. ಅದಕ್ಕೆ ಅರಿವಿಗೆ ತನ್ನ ಗುರು ಅಂದಾರ. ಅದಕ್ಕೆ ಗುರು ಅನ್ನೋದು ಅವ್ನು ನಿನಗೆ ಮಾರ್ಗದರ್ಶನ ಮಾಡಕ್ ಬೇಕು. ನೀ ದೇವರಾಗಲಿ ಏನಾಗಲಿ
ಒಂದು ವಿಚಾರ, 33 ಕೋಟಿ ದೇವತೆಗಳು, 66 ಕೋಟಿ ದೈತ್ರು. ಹೌದ್ರಲ್ಲಿ ದೇವತೆಗಳ ಗುರು ಶುಕ್ರಾಚಾರ್ಯ, ದೈತ್ಯರ ಗುರು ಹೇಳ್ಯಾರ ಈಗಾಗಲೇ ಅವರು. ಹೌದೌದ್ರಿ. ಅಲ್ಲ, ದೇವತೆಗಳ 33 ಕೋಟಿ ಇರಕಾಗ್ಲಿ ಆ ಶುಕ್ರಾಚಾರ್ಯನ ಗುರುನ ಮಾಡೋ ಅವಶ್ಯಕತೆ ಅವ್ರಿಗೆ ಏನಂತ ಮಾಡ್ಕೊಳ್ಳೋದು? ಏನು ಕೊಳ್ಳಬೇಕಾಗಿತ್ರಿಪ್ಪ? ಅವ್ರ ಇಷ್ಟು ಮಂದಿ ಇವ್ರ ಗುರುಗಳಿದ್ರು, ದೇವತೆಗಳನ್ನ ಬಂದ್ ಕಿಶಿಂದ ಯಾಕೆ ಅದನ್ನ ವಿಷ ಕುಡಿದ್ರು? ಅಲ್ಲ, ಬದುಕಿಸುವಂತ ತಾಕತ್ತ ನೀ ಕುಡಿ ನಾ ಬದುಕಿಸ್ತನು, ನಾ ಕುಡಿತನು ನೀ ಬದುಕಿಸ್ತನು ಅಂತಂದಾಗ ಬದುಕಿಸುವಂತ ತಾಕತ್ತು ನಿಮ್ಮ ದೇವರ ತೆಕ್ಕಿಲ್ಲ. ಹೌದೌದ್ರಿಪ್ಪ, ಅದು ಗುರುವಿನಲ್ಲಿ ಮಾತ್ರ ಐತಿ. ಅದಕ್ಕ ಅಲ್ಲಿ ಅವ್ರು ಕುಡಿಯಾಕ ಹೆಚ್ಚನು ಬದುಕಿಸ್ಯಾನ ಅದನ್ನ ವಿಷ. ಅಲ್ಲ, ನೀವು ವಿಷ ಕುಡಿದು ಬದುಕುವಂತ ತಾಕತ್ತು ನಿಮ್ಮಲ್ಲಿ ಇದ್ದವ್ರ ದೇವತೆಗಳಿಗೆ ಮೋಸ ಮಾಡಿದ್ರಿ ಅಮೃತ ಹಂಚು ಟೈಮ್ದಾಗ. ವಿಷ್ಣು ದೇವ್ರ ಅಂತ ಹೇಳಿದವ್ರ ಆ ಮೋಹಿನಿ ರೂಪ ತೊಟ್ಕಿಸಿಂದ ಅವ್ರಿಗೆ ನೃತ್ಯ ಮಾಡಕ್ ಐತಿ, ಮನಸ್ಸು ಚಂಚಲ ಮಾಡಕ್ ಐತಿ. ಹೊಳ್ಳಿ ಅದನ್ನ ಅಮೃತ ಬದ್ಲಿ ಅವ್ರಿಗೆ ಅಮೃತ ದೇವತೆಗಳಿಗೆ ನೋಡುದು, ಇವ್ರಿಗೆ ಬೇರೆ ನೋಡುದು. ನೋಡ್ರಪ್ಪ ಗದ್ದಲ. ಮತ್ತೆ ನಿಮ್ಮಂತಾಗ ದೇವರತ್ತ ಕಪಟ ಬುದ್ಧಿಲ್ಲ. ದೇವರಾದವ್ರು ನೀವು ಏನೇನು ಮಾಡ್ಬೇಕೆಲ್ಲ ಮಾಡಿಕಿಸಿಂದ ವಿಚಾರ ಬೇಕು ಮೊದಲು. ನಾವ ಏನು ಮಾತಾಡಕತ್ತಿದ್ವು ವಿಷಯ ಎಲ್ಲಿ ಹೋಗಿ ಮುಟ್ತೈತಿ. ಹೌದು ಹೌದು, ದೇವರ ಸುದ್ದಿಯರ ಮಾತಾಡಕತ್ತೀರಿ, ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ದೇವ್ರ ಅಂತೇಳಿ. ಮತ್ತೆ ಅಲ್ಲಿ ಮೋಹಿನಿ ರೂಪ ತೊಟ್ಕಿಸಿಂದ ನಾವು ಅಲ್ಲಿ ಸಮುದ್ರ ಇದನ್ನ ಮತ್ತೊಂದು ತೆಗೆದಿರ್ತಕ್ಕಂಥ ಅಮೃತನ ಅಲ್ಲಿ ಮೋಹಿನಿ ರೂಪ ತೋರುವಂತ ಅವಶ್ಯಕತೆ ಇರುತ್ತೆ. ಇವ್ರು ದೇವರಿಗೆ ಸೃಷ್ಟಿ ತಿದ್ದಿಲ್ಲ, 3 ವರ್ಷ ಮಾಡೋ ತಾಕತ್ತ ಇವ್ರತ್ತಕ್ಕಿದ್ದಾಗ ಅಲ್ಲಿ ರೂಪ ಬದಲು ಮಾಡಿ ಕಿಸಿಂದ ದೇವತೆಗೆ ದೈತ್ಯರಿಗೆ ಮೋಸ ಮಾಡ್ಬೇಕು ಅನ್ನೋ ವಿಚಾರ ಯಾಕೆ ನಿಮ್ಮಲ್ಲಿ ಬತ್ ಕೇಳ್ತನ್ನ? ಯಾಕೆ ಹಿಂಗ್ಯಾಕ್ ಮಾಡ್ರು ಮಸ್ತರ್ ನೋಡ್ರಿ? 3 ಮಂದಿ ನೀವು ದೇವ್ರ, ಬ್ರಹ್ಮ ವಿಷ್ಣು ಮಹೇಶ್ವರ. ಇಲ್ಲಿ ಬೇರಪ್ಪ ರಾಜಾಪುರ ರಾವಣ್ ಸರ, ಸಿದ್ದು ಮಾಸ್ತರ್, ನೀವು 3 ಮಂದಿ ಇಲ್ಲಿ ದೇವ್ರ. ಈಗ ಎಂತ ಬುದ್ಧಿ ಬತ್ತು ನಿಮಗ? ಈಗ ನೀವು ದೇವರಾದವ್ರ ಅಲ್ಲಿ ಇಂಥ ಬುದ್ಧಿ ಬಂದ ಕಿಸಿಂದ ದೈತ್ಯರಿಗೆ ಮೋಸ ಮಾಡಾಕ ಅಲ್ಲಿ ಮೊಯ್ನಿ ರೂಪ ತಾಯಿಡ್ರಿ ಹಾಕ ಕೇಳ್ತಾನ. ನೋಡಿ ನಡ್ಸ್ಯಾರ ಹೆಂಗ ಆಟ ಸಣ್ಣಂಗೆ. ಅದಕ್ಕೆ ಹಂಗಾಗಬಾರ್ದು. ದೇವ್ರ ಪಾಲು ಬೆಳೆಸ್ರಿ ಬೇಡ ಅನ್ನಂಗಿಲ್ಲ. ದೇವ್ರ ಪಾಲು ಬೆಳೆಸೋದಾದ್ರ ಅಲ್ಲಿ ಗುರುವಿನ ಅವಶ್ಯಕತೆ ಅಲ್ಲಿ ತಗೋಬಾರ್ದು. ಅಲ್ಲಿ ಗುರು ಅನ್ನೋ ಶಬ್ದ ಅಲ್ಲಿ ಉಪಯೋಗ ಮಾಡಬಾರ್ದು. ಅವರು ಅದನ್ನ ಬೆಳೆಸ್ರಿ ಬೇಡ ಅನ್ನಂಗಿಲ್ಲ. ನಾ ಹೇಳ್ತು ನೋಡಿ, ಬೇಕಾರೆ ಪ್ರಪ್ರಥಮದೊಳಗ ಅಕಾರ ಉಕಾರ ಮಕಾರ ನಿರಂಕಾರದಾಗ ಹೌದು ಕೂಡಿದಾಗ ಓಂಕಾರ ಅಂತಕ್ಕಂಥ ಒಂದು ಶಬ್ದ ಸೃಷ್ಟಿಯಾಗೈತಿ. ಅದ ಓಂ ಅನ್ನುವಂತ ಶಬ್ದದಿಂದ ಒಂದು ಜ್ಯೋತಿ ಪ್ರಕಾಶ ಹುಟ್ಟೈತಿ. ಅದೇ ಪ್ರಕಾಶಕ್ಕೆ ಜ್ಞಾನ ಅಂದರು. ಜ್ಞಾನ ಅಂದ್ರ ಅದಕ್ಕೆ ಗು ಅಂದ್ರೆ ಬೆಳಕ, ರು ಅಂದ್ರೆ ಕತ್ಲ. ಆ ಕತ್ಲ ಅಂತಕ್ಕಂಥ ಹೊಡೆದು ಓಡಿಸುವವನ ಗುರು, ಅವಾಗ ಬೆಳಕ, ಅದಕ್ಕೆ ಜ್ಞಾನ ಅಂದಾರ ಗುರು ಅಂತ. ಪ್ರಕಾಶ ಅಂದ್ರೆ ಜ್ಞಾನ. ಹಿಂಗ್ ಹುಟ್ಟಾನ ನಮ್ಮ ಗುರು ಮೊದಲ ಪ್ರಥಮದೊಳಗ. ನಿಮ್ಮ ದೇವರ ಪ್ರಥಮದೊಳಗೆ ಹೆಂಗ್ ಹುಟ್ಟಿದ ಅವ ಏನ್ ಕೆಲಸ ಏನ? ಏಕದಮ್ ಬಂದವ್ರನ್ನ ಸಮುದ್ರ ಮತನ ಚಾಲು. ಅವರು ಕಡಗೋಲ್ ತೋರ್ ಕಡೆ ದೇವ್ರು ಯಾವ ರೂಪದಾಗ ಇದಾನೋ ಅವ್ನ ದೇವ್ರಂತ ನಾವು ಯಾವ್ದಕ್ಕೆ ಅನ್ಬೇಕು ಅನ್ನೋದು ಆ ಶಬ್ದದ ಅರ್ಥ ಏನ, ಅದನ್ನ ಏನಾದ್ರು ಒಂದ್ ಸ್ವಲ್ಪ ವಿಂಗಡಣೆ ಮಾಡಿ ಜನರಿಗೆ ಹೇಳ್ಬೇಕಲ್ಲ. ಡೈರೆಕ್ಟ್ ಬಂದವ್ರನ್ನ ಸಮುದ್ರ ಮತನ್ಕ ಚಾಲು. ನೀವು ಬೆಣ್ಣೆ ತಿನ್ನಾಗಿಲ್ಲಪ್ಪ, ನೀವು ಕಲ ತಿನ್ನವ್ರು ಗೊತ್ತಿಲ್ಲ. ಯಾಕಂತ ಕೇಳಿದ್ರೆ ಗುರು ಅನ್ನುವಂತ ಶಬ್ದ ಹಿರಿಯಿಂದ ಹಿರಿಯರ ಮಾತು ಹೇಳ. ಏನ್ ಹೇಳ್ರಿ? ಈ ಭೂಮಿ ಮ್ಯಾಲ ಗುರುವಿನಕ್ಕಿಂತ ದೊಡ್ಡವ ಮತ್ತೊಬ್ಬ ಯಾರಿಲ್ಲತ್ತ. ಹೌದೌದು, ಗುರುವಿನಕ್ಕಿಂತ ದೊಡ್ಡವ ಮತ್ತೊಬ್ಬ ಯಾರಿಲ್ಲ ಅನ್ನೋಕೊಂದು ಒಂದು ದೃಷ್ಟಾಂತ ಉದಾಹರಣೆ ಹೇಳ್ತೀನಿ. ಒಬ್ಬ ಗುರು ಒಬ್ಬ ಶಿಷ್ಯಾಗ ದೀಕ್ಷಾ ಕೊಟ್ಟಿದ್ದತ್ತ. ಹೌದು, ದೀಕ್ಷಾ ಕೊಟ್ಟ ಕಿಸಿ ನಾವು ದೀಕ್ಷಾ ತಗೊಂಡಂತಂದ್ರೆ ಒಂದು ಪದ್ಧತಿ ಐತಿ ಶರಣ ಸಂಪ್ರದಾಯದಾಗ. ತಲೆ ಮೇಲೆ ಇದನ್ನ ಕಟ್ತಾರ ನೋಡ್ರಿ, ಜುಟ್ಲಾತೆ ಕಟ್ತಾರ. ಆ ಹೊಳ್ಳೆ ಮತ್ತೊಬ್ಬ ಸ್ವಾಮಿಗಳ ಕಡೆ ನೀವು ಒಬ್ಬ ನಮ್ಗೆ ದೇವ್ರ ಇದ್ದಂಗ್ರಿ ಅಂತ ಕಿಶಿಂದ ಒಬ್ಬ ಮತ್ತೊಬ್ರ ಪೂಜಾರಿ ಕಡೆ ಹೋಗಿ ಕಿಶಿಂದ ನಮಸ್ಕಾರ ಮಾಡಕ್ ಹೋದತ್ತ. ದೂರ ನಿಂದ್ರ ಅಂದತ್ತ. ಯಪ್ಪ ದೂರ ನಿಂದ್ರ ಅಂದತ್ತ. ಯಾಕ್ರಿ ಅಂದತ್ತ. ಈಗಾಗಲೇ ನೀವು ಒಬ್ಬ ಗುರುವಿನ ಶಿಷ್ಯ ಆಗಿದೆ. ಗುರು ನಿನ್ನ ತಲೆ ಮ್ಯಾಗ ಹಸ್ತಾ ಇಟ್ಟ ಅಂದ್ರೆ ನನಗೆ ಹೊಳೆ ದೇವ್ರ ಸ್ವರೂಪದಾಗ ಬಂದ ನಿನ್ನ ತಲೆ ಮ್ಯಾಗ ಹಸ್ತಾ ಇಡುವಂತ ತಾಕತ್ತು ನನಗಿಲ್ಲ. ದೇವರ ಹಸ್ತಾ ಇಟ್ಟ ಜಾಗದಾಗ ಗುರು ಇರ್ಬೋದು. ಗುರು ಇಟ್ಟ ಜಾಗದಾಗ ದೇವ್ರು ಬಂದು ಹಸ್ತಾ ಇಡಕ್ ಅವಕಾಶ ಇಲ್ಲ. ನಾ ಹಿಡಿದು ಹೋಗಂದತ್. ಹೌದು, ಅದಕ್ಕ ಈ ಭೂಮಿ ಮೇಲೆ ಹರ ಮುನಿದರ ಗುರು ಕಾಯೋನು. ಹೌದು, ವಿಷ್ಣು ಮೋಹಿನಿ ರೂಪ ತಾಕಿಸಿಂದ ಅಲ್ಲಿ ಗುರು ಸ್ವರೂಪದಾಗ ಅದ ಹರಿಹರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಅವ್ರಿಗೆ 3 ಮಂದಿಗೆ ಗುರು ಅನ್ನೋ ಶಬ್ದ ಯಾಕೆ ಬಯಸ್ಯಾರ ಅಂದ್ರ ಸಂದರ್ಭ ಸಹಿತ ಗುರುಸ್ಥಾನದಾಗ. ಅದನ್ನ ನಾವು ದೇವ್ರ ಅಂದವ್ರಿಗೆ ಅದನ್ನ ಮಾಡಕ್ಕಾಗಿಲ್ಲ ದೇವ್ರ ಸ್ವರೂಪನಾಗ. ಮತ್ ಗುರುವಿನ ಹೆಸರು ಅವ್ರು ಯಾಕೆ ತಗೋಬೇಕಲ್ಲಿ? ದೇವ್ರ ಅನ್ಸ್ಕೊಂಡಾಗ ದೇವ್ರ ಸ್ವರೂಪದಾಗ ಮಾಡಿ ಕೆಲಸ. ಅದಕ್ಕೆ ಹಂಗೇನಾಗುದಿಲ್ಲ ಮಾಸ್ತರ. ಇನ್ನ ಮುಂದಿನ ಬಳಕೆ ಇನ್ನೂ ಬಂದು ಮಾತಾಡ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ. ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಗುರುನನೇ ಸಾಕ್ಷಾತ್ ಪರಬ್ರಹ್ಮ.
ಅನಿಸ್ಕೊಂಡ ಅಂತ ಹಿಂಗ ಲೋಕ ರೂಢಿ ಐತಿ ನಾ ಹೇಳೋ ಮಾತಲ್ಲ ಮತ್ತ ಹೌದು ಇದು ನಾಲ್ಕು ನೀವು ಬೇರೆ ಬಂದು ಮಾತಾಡಿ ಕಿಶಿಂದ ಅದನ್ನ ಸಿದ್ಧ ಮಾಡ್ತೀವಿ ಆ ವಿಷಯ ಸಿದ್ಧ ಮಾಡಿ ನಮ್ದು ತಕರಾರಿಲ್ಲ. ಯಾಕಂದ್ರ ಒಳ್ಳೆಯ ಅನುಭವ ಕಲಾವಂತರ ಇದ್ರಿ ಇನ್ನ ಮೊದಲ ಯಾಕಂದ್ರೆ ಪೈಲೆ ಪಾಳ್ಯಕ್ಕ ಸಮಯದ ಅಭಾವ ಇತ್ತು. ನಿಮ್ಮ ಮಾತು ಕೇಳ್ಬೇಕು ಅನ್ನೋಂತ ಅಭಿಲಾಷೆ ಆಶೆ ಬಹಳ ಬಂದಿದೈತಿ ಇಲ್ಲಿ. ಹೌದು, ಯಾಕಂದ್ರೆ ಬೇರಪ್ಪ ಆತು ನೀವಾತು ಇಲ್ಲಿ ಜನರಿಗೆ ನಿಮ್ಮ ಮಾತು ಕೇಳೋದಂದ್ರೆ ಪಂಚಪ್ರಾಣ ಇದ್ದಂಗ, ಅಮೃತ ಸವಿದಂಗ. ಅದಕ್ಕೆ ಏನು ಸಿದ್ದು ಮಾಸ್ತರ್ನ ಹಾಡ ನಿಮ್ಮ ಮಾತಂದ್ರೆ ಬಹಳ ಇಂಟ್ರೆಸ್ಟ್. ಅದಕ್ಕೆ ಲಗ್ ಮಾಡಿ ಅವ್ರಿಗೆ ಪಾಳೆ ಕೊಡ್ರಿ, ಅವ್ರು ಏನು ಮಾತಾಡ್ತಾರೆ ನೋಡ್ಕೊಂಡ್ರೆ ಮುಂದಿನ ಪಾಳಕ್ಕೆ ನಾವು ಮಾತಾಡೋಣ ಅಂತ ಕಿಶಿಂದ ಬಿಟ್ಟಿದ್ವಿ. ಹೌದು, ಅದಕ್ಕೆ ಗುರುವಿನ ಕೆಲಸ ಹಿಂಗೈತಿ. ಮಾಂಸಪಿಂಡವನ್ನ ಮಂತ್ರಪಿಂಡವಾಗಿ ಮಾಡುವಂತ ತಾಕತ್ತು ಗುರುವಿನ ಬಿಟ್ಟರೆ ಯಾರಿಗೂ ಇಲ್ಲ ಅಂತ ನಮ್ದು ವಾದ ಐತಿ. ಎಲ್ಲ ಗುರು ಇಲ್ಲಾರ್ದನ ಇಂಥ ಮುಕ್ತಿ ಆಗೈತಿ ಅಂತ ಕಿಶಿಂದ ಹೇಳಿ ಸಿದ್ಧ ಇದು ಮಾಡ್ರಿ, ನಮ್ದೇನು ತಕರಾರಿಲ್ಲ. ಹೌದು, ಅದನ್ನ ಜನರಿಗೆ ವಿಷಯ ಪ್ರತಿಪಾದನೆ ಮಾಡ್ರಿ. ಅದು ಇನ್ನೊಂದು ವಿಷಯ ಕೇಳಿದಾರ ಅವ್ರು, ಏನ್ರಪ್ಪ ಮಾಳಿಂಗರಾಯಾಗ ಬೀರಾಣದವ್ರ ಶಿಷ್ಯನ ಮಾಡ್ಕೋಬೇಕಾದ್ರೆ ಗೋಡಾಗಿರುವಾಗ 12 ವರ್ಷ ತಪ್ಪ ಮಾಡ್ಯಾನ. ಹೌದು ಹೌದು, ಆದ್ರೂ ಸಹಿತ ಅಲ್ಲಿ ಮುರುಗುಂಡಿಗೆ ಕಿಶಿಂದ ಇಟ್ಟಾಪನ ಸಲುವಾಗಿ ಮತ್ತೆ ತಪ್ಪ ಮಾಡಿದ್ರೆ ಇಲ್ಲಿ ಮಾಳಪ್ಪಗ ಅವಾಗ ಏನು ಮನಸ್ತಾಪ ಆಗಿತ್ತು. ಹೌದಲ್ವಾ, ಅವಾಗ ಹಿಂದಿನ ಜನ್ಮದಾಗ ಇವನ್ ಬಿಟ್ಟು ಕಿಶಿಂದ ಅವನ ಕಡೆ ಸೇವೆ ಮಾಡಿಸ್ಬೇಕು ಅನ್ನೋದು ಏನಾರ ಮಾತಾಗಿತ್ತು. ಹೌದು, ಹಿಂದೊಂದು ವಿಷಯನ ಕೇಳಿದಾರ. ಅದಕ್ಕೆ ನಮಗಿನ್ನೂ ಅದು ಅಷ್ಟೊಂದು ಕ್ಲಿಯರ್ ಆಗಿ ಉತ್ತರ ಸಿಕ್ಕಿಲ್ಲ. ಸಿಕ್ಕರೆ ಮುಂದಿನ ಬಳಕೆ ಹೇಳ್ತಾನು, ಸಿಗಲಿಲ್ಲ ಅಂದ್ರೆ ಇಲ್ಲ. ನೇರವಾಗಿ ನಮ್ದು ಸಿಕ್ಕಲಿಲ್ಲ ಅಂದ್ರೆ ಸಿಕ್ಕಿಲ್ಲ ಅಂತ ಹೇಳ್ಬಿಡ್ತಾನೆ. ಹೌದು, ಇನ್ನು ಅವ್ರಿಗೂ ಒಂದು ನೀವು ಕೇಳ್ರಿ ಅಂದ್ರೆ ಕೇಳ್ತೀವಿ ಸಿದ್ಧಾಟಿಗಾಗ, ಬ್ಯಾಡಪ್ಪ ಅಂತಂದ್ರೆ ಇಲ್ಲ. ಯಾಕ್ರಿ ಇರೋದ ಅವ್ರು ಕೇಳಲಿ, ನೀವು ಗೊತ್ತಿದ್ದ ಹೇಳ್ಕೊತವ್ರಿ ಅಂದ್ರೆ ಹೇಳ್ಕೊತ ಗೊತ್ತಿದ್ದ ಗೊತ್ತಿಲ್ಲದ್ರೆ ಇಲ್ಲ. ಮತ್ತೆ ನೀವು ಅವ್ರಿಗೆ ಕೇಳ್ರಿ ಅಂತ ನೀವು ಅಂದ್ರೆ ದೈವದ ಅಪ್ಪನೇ, ಇಲ್ಲಿಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಈ ದೈವದವರ ಅಪ್ಪನೆಯ ಮೇರೆಗೆ ಸರಿಜೋಡಿಯಾಗಿ ಹಾಡ್ಲಿಕ್ಕೆ ಬಂದಿರತಕ್ಕಂಥ ಅಮೋಘ ಸಿದ್ದೇಶ್ವರ ಕಲಾ ಸಂಘದವರಿಗೆ ನಮ್ಮದೊಂದು ಚಿಕ್ಕ, ನಮ್ದು ಅವ್ರಿಗೆ ಚಿಕ್ಕ, ನಮ್ಗೆ ದೊಡ್ಡದ್ರ ಹೇಳ್ತಕ್ಕದ. ಅವ್ರಿಗೆ ಒಂದು ಚಿಕ್ಕ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ, ಅಮೋಘ ಸಿದ್ಧನ ಸಂಪ್ರದಾಯ ಅದರೊಳಗೆ ಶಿವಸ್ಥಾನ ಮಾಡ್ತಕ್ಕಂಥ ಎಲ್ಲಾ ಕಲಾವಿದರು ಹೌದು ಹಿಂದೆ ಹಾಡ್ಕೊತ ಬಂದವರು, ಹೇಳ್ಕೊತ ಬಂದವರು. ಅಮೋಘ ಸಿದ್ಧ ಕೈಲಾಸದಿಂದ ಭೂಲೋಕ ಬರುತ್ತಾ ಎಂದಾಗ ಹೌದು, ಗಂಧಲಗಿರಿ ಪರ್ವತ, ಮಂದಲಗಿರಿ ಪರ್ವತ, ದ್ರೋಣಗಿರಿ ಪರ್ವತ ಇವನ್ನೆಲ್ಲ ತಿರುಗಾಡಿ ಶ್ರೀಶೈಲಕ್ಕೆ ಬಂದಾರ. ಶ್ರೀಶೈಲದೊಳಗೆ ಕಮರಿ ಮಠ ಸ್ಥಾಪನಾ ಮಾಡಿದಾರ. ಹೌದು ಹೌದು, ಇವನ್ನೆಲ್ಲ ತಿರುಗಾಡ್ಕೊತ ಬಂದಲ್ಲಿ ಕಮರಿ ಮಠ ಸ್ಥಾಪನಾ ಮಾಡಿದಾರ. ನಂತರ ಅಲ್ಲಿಂದ ಮತ್ತು ಸಂಚಾರ ಮಾಡ್ಕೊತ ಬಂದು ಎಲ್ಲಿ ಬಂದಾರು, ಮೂರೂರು ಮುಂಗಡಿ ಮಕರಾಪುರದ ದಾಟಿ ಅಲ್ಲಿ ಬಂದ ಕಿಶಿಂದನ ಅಲ್ಲಾರೆ ಹೊಳ್ಳಿ ನೋಡಿದ್ರ ಹೊಳ್ಳಿ ನೋಡ್ಬೇಕಂತ ಗುರು ಹೇಳಿದಾನ. ಹೌದು, ಇಲ್ಲಾರೆ ಇಬ್ರು ಕೂಡ್ಕಿಶನ್ ಪವಾಡ್ ಮಾಡ್ಕೊತ ಬಂದಾರ. ಮಾಡ್ಕೊತ ಬಂದಾರ. ಅವ್ರ ಮಧ್ಯೆ ಅವ ನೋಡ್ಯಾರ ಏನಿಲ್ಲೋ, ನೋಡ್ಯಾರ ಒಂದದ್ದ ನೋಡ್ರು ಸಹಿತ ಅವ್ ಮಕನಾಪುರಕನ ಸೋಮಲಿಂಗ ಮಾಯಾಗ್ಯಾನು, ಅಲ್ಲಿ ಅರ್ಕೇರಿ ಗುಡ್ಡಕನ ಅಲ್ಲಿ ಅಮೋಘ ಸಿದ್ಧ ಇರ್ಬೇಕಾದ್ರೆ ಕಾರಣ. ಹೌದು, ಮಕನಾಪುರ್ಗೆ ಇಲ್ಲಿಬ್ರು ಕೂಡ್ಕಿಶನ್ ಗುರು ಶಿಷ್ಯರು ಸಂಚಾರ ಮಾಡುವಾಗ ಪವಾಡ್ ಮಾಡ್ಕೊತ ಬಂದಾರ. ಬಂದು ಮಕನಾಪುರ್ಕನ ಅಲ್ಲಿ ಯಾಕೆ ಮಾಯದ, ಇವ್ ಇಲ್ಲೇ ಹಾಕೋದ, ಇಲ್ಲೇ ಯಾಕೆ ಮಾಯದ. ಹೌದು, ಇದೊಂದು ಚಿಕ್ಕ ಘರ್ಷಣೆ ಐತಿ. ಹೇಳ್ತಾರ ಅನ್ನೋಂತ ಆತ್ಮವಿಶ್ವಾಸ ನಮಗೋಯ್ತು. ಯಾಕಂದ್ರೆ ಅಷ್ಟು ದೊಡ್ಡ ಕಲಾವಂತ ನಾವೇನಲ್ಲ. ಹೌದೌದು, ಇದನ್ನ ಹೇಳಿ ಮುಂದಿನ ಪರಕ್ಕೆ ನಮ್ಗೆ ಮತ್ತೇನ್ ಕೇಳ್ತಾರೆ ಕೇಳ್ರಿ. ಮತ್ತೆ ಸಿಕ್ಕತ್ತೆ ಸಿಗದ್ರೆ ಇಲ್ಲ ಇಲ್ಲ ನಾವು ಅವ್ರ ಉತ್ತರ ಏನ್ ಹೇಳ್ತಾರಲ್ಲ, ಸರಿ ಇದ್ರೆ ಸರಿ ಐತೆ ಅಂತ ಹೇಳ್ತು, ಇಲ್ಲ ಅಂದ್ರೆ ಬೇರೆ ಇದ್ರೆ ಹಿಂಗೈತೆ ಅಂತ ಹೇಳ್ತು. ಏನ್ ಅದಕ್ಕೇನು ತಕರಾರಿಲ್ಲ, ಏನಿಲ್ಲ. ಹಿರಿಯ ಕಲಾವಂತದಾರ ಅವ್ರ ಬಾಯಲ್ಲಿ ಏನ್ ಬರ್ತೈತಿ ನಾವು ಒಟ್ಟು ಕೇಳ್ಬೇಕು ಅನ್ನೋ ಆಸೆ ಐತಿ. ಶಾಣ್ಯಾರದಾರ. ಅದಕ್ಕೆ ಈಗ ಇನ್ನೊಂದು ಐದು ನೋಡಿ ಚಾಲ ಹಾಡ್ಕಿಸಿಂದ ಆ ದೊಡ್ಡ ಕಲಾವಂತರಿಗೆ ಪಾಳೆ ಹೋದದಿ. ಈಗ ದೈವದವ್ರು ಎಷ್ಟೋ ಮಂದಿ ಕುಡಿದವ್ರಿಗೆ ಇಷ್ಟ ಮಂದಿ ಯಾಕೆ ಕೂತ್ರು ಸಹಿತ ಹತ್ತೊಂದತನ ಅವ್ರು ಏನ್ ಹಾಡ್ತಾರೋ ಏನ್ ಮಾತಾಡ್ತಾರೋ, ಇವ್ರು ಏನ್ ಹಾಡ್ತಾರೋ ಏನ್ ಮಾತಾಡ್ತಾರೋ ಅನ್ನೋದು ನಿಮ್ಗೆ ದೈವದವ್ರಿಗೆ ಅರ್ಥ ಆಕೈತಿ, ತಿಳಿತೈತಿ. ಹೌದು, ಯಾಕಂದ್ರೆ ಇನ್ನೊಂದು ಹೇಳೋರಿದ್ದಲ್ಲಿ ಕೇಳೋರು ಇರೋದಿಲ್ಲ, ಕೇಳೋರಿದ್ದಲ್ಲಿ ಹೇಳೋರು ಇರೋದಿಲ್ಲ. ಈಗ ಒಳ್ಳೆ ಕಲಾವಂತರು ಬಂದಾರ ನಿಮ್ಮೂರಿಗೆ ವಿಷಯ ಹೇಳಿ ಪ್ರತಿಪಾದನೆ ಮಾಡಕ ಇಲ್ಲಿ ಕುಂದಿರ್ಲಿಲ್ಲ ಅಂದ್ರೆ ಅದು ನಿಮ್ದು ಸುಮಾರು ಅಂತ ಇದ, ಅವ್ರದ್ದು ಸುಮಾರು ಗೊತ್ತಿಲ್ಲ ಬಂದವ್ರದ. ದಯಮಾಡಿ ನೀವು ಇದ್ದಷ್ಟು ಜನರು ಯಾಕೆ ಅವತ್ತಾಕ ಅವ್ರ ಮಾತನ್ನ ನೀವು ಅವ್ರ ಬಾಯಲ್ಲಿ ಏನು ವಾಣಿ ಬರ್ತೈತಿ ಅನ್ನೋ ಸಿದ್ಧಾಟಿಗೆ ಮಾತನ್ನ ಕೇಳ್ಬೇಕಂತ ತಮ್ಮಲ್ಲಿ ಕೂಡ ಮತ್ತೊಂದು ವಿನಂತಿಯನ್ನು ಮಾಡ್ಕೊಂಡು ಈಗ ಒಂದು 5 ನಿಮಿಷ ಚಾಲ ಹಾಡಿ ಮುಂದಿನ ಸಂದ ಅವ್ರಿಗೆ ಕೊಡ್ಬೇಕು.
ಹಲೋ 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 ಆರಾಮ್ ಸ್ವಾಮಿ ನಮ್ಮ ದೇವರು ಬಂದರ ಬಹನಿ ಶಬ್ದ ಸಬ ಸರಿ ಎಂದಿನ ಸಬಾಗ ಕುಂತಿ ಬೆಮ್ಮಿನ ಮುಂಬಾಗ ಸಿದ್ಧರಲೇನ ಶಿಸ್ತಾಗಿ ಹಾಡಿ ಸಿದ್ಧರಲೇನ ಶಿಸ್ತಾಗಿ ಹಾಡಿ ಸತ್ತ ಸಭ ಸರಿಯಾಗಿ ಕೂಡಿದಿರಿ ಇಂದಿನ ಸಭಾದಾಗ ಕೂತಿರಿ ತಿಮ್ಮಿನ ಮುಂದಾಗ ಸಿದ್ಧರಲೇನ ಶಿಸ್ತಾಗಿ ಹಾಡಿ ಮಗ ಸಿದ್ಧರಲೇನ ಶಿಸ್ತಾಗಿ ಹಾಡಿ ಮಗ ಸಂತ ಸಭ ಸರಿಯಾಗಿ ಕೂಡಿರಿ ಎಂದಿನ ಸಭದಾಗ ಕೂತರಿ ಡುಮ್ಮಿನ ಮುಂಬಾಗ ಸಿದ್ಧರಲೇನ ಶಿಸ್ತಾಗಿ ಹಾಡಿ ಹೇಳುವ ನಾನು ಮಗ ಸಿದ್ಧರಲೇನ ಶಿಸ್ತಾಗಿ ಹಾಡಿ ಹೇಳುವ ಮಗ ಶಾಂತ ಸಭಾ ಸರಿಯಾಗಿ ಕೂಡಿದಿರಿ ಇಂದಿನ ಸಭಾದಾಗ ಕೂಡಿ
ಶಿಸ್ತಾಗೆ ಹಾಡಿ ನಾಡು ಮಗ ಸಂಕಟ ಪಡತಾರ ಚಂದನ ಗುರಿಯಾಗ ಮಕ್ಕಳ ಬರ್ಕ ಸಂಕಟ ಪಡತಾರ ಚಂದನ ಗುರಿಯಾಗ ಸರಿಯಾಗಿ ಕೂಡಿರಿ ಇರುವುದಿನ ಸಬರಾಗ ಸತಿಪತಿ ತಪಗ ನಡವಾಗ ಏನ ಬೇಡತಿ ಬೇಡವರ್ಗ ಕೊಡದವಾಗ ಏನ ಬೇಡತಿ ಬೇಡವರ್ಗ ಕೊಡದವಾಗ ಸರಿಯಾಗಿ ಕೂಡಿದಿರಿ
ಮಕ್ಕಳ ಭಾಗ್ಯ ಸೋರಮ್ಮ ದೇವಿ ಬಸವಂತಿ ಮುಂದಿನ ಸಂದಿನ್ಯಾಗ ಸೋರಮ್ಮ ದೇವಿ ಬಸವಂತಿ ಮುಂದಿನ ಸಂದಿನ್ಯಾಗ ಶಿವಲಿಂಗ ಮಾಸ್ತರ ಪದ ಮಾಡಿ ಹೇಳ್ತಾನ ಶಿವಲಿಂಗ ಮಾಸ್ತರ ಪದ ಮಾಡಿ ಹೇಳ್ತಾನ ಸರಿಯಾಗಿ ಕೂಡಿ ಎಷ್ಟು ದಿನ ಹಿಂಗ ಹಾಡತಿ ನಿಂಬು ಸರಿಯಿಲ್ಲ ನಡತಿ ಎಷ್ಟು ದಿನ ಹಿಂಗ ಹಾಡತಿ ಎಷ್ಟು ದಿನ ಹಿಂಗ ಹಾಡತಿ ನಿನ್ನ ಸರಿ ಇಲ್ಲ ನಡತೆ ಯಾಟೋ ದೇನ ಹೆಂಗ ಹಾಡತೆ ಎಷ್ಟು ದಿನ ಹಿಂಗ ಹಾಡತಿ ನಿಂದು ಸರಿ ಇಲ್ಲ ನಡತಿ ಎಷ್ಟು ದಿನ ಹಿಂಗ ಹಾಡತೆ ಹೆಂಗ ಹಾಡತೆ ನಿನ್ನ ಸರಿಯಲ್ಲ ನಡತೆ ಎಟ್ಟದೇನ ಹೆಂಗ ಹಾಡತೆ ತಾಯಿ ತುಂಬಿಯ ನೀನು ಮರತಿ ಬಂದು ಒಳಗ ಇನಗಾಗತ್ತೆ ತಾಯಿ ತಂದೆಯ ನೀನು ಮರತೆ ಬಂದು ಒಳಗ ಇರುವಾಗತ್ತೆ ಕತ್ತೈತು ತಮ್ಮ ಮಾತೆ ಅದಕ್ಕೆ ತಮ್ಮ ಮಾತೆ ಎಷ್ಟು ದಿನ ಹಿಂಗ ಹಾಡತಿ ನಿಂದು ಸರಿಯಿಲ್ಲ ನಡತಿ ಎಷ್ಟು ದಿನ ಹಿಂಗ ಹಾಡತಿ ಹಿಂಗ ಹಾಡತೆ ನಿಂದ ಸರಿಯಲ್ಲ ನಡತೆ ಎಷ್ಟೋ ದಿನ ಹಿಂಗ ತಾಯಿ ತಂದಿನ ನೀನು ಮರತಿ ಬಂದು ಒಳಗ ಇಲ್ಲೋಗತ್ತೆ
ಹಿಂಗ ಹಾಡತೆ ಎಷ್ಟೋದೇನ ಹಿಂಗ ಹಾಡತೆ ನಿನ್ನ ಸರಿಯಲ್ಲ ನಡತೆ ಎಷ್ಟೋದೇನ ಹಿಂಗ ಹಾಡತೆ ಹಕ್ಕು ಕುಟುಂಬ ಸಂಸಾರ ಚಿಂತೆ ಬಡವತಿ ನಿನಗ ಮಾಯದ ಭ್ರಾಂತಿ ಹಕ್ಕು ಕುಟುಂಬ ಸಂಸಾರ ಚಿಂತೆ ಬಡವತಿ ನಿನಗ ಮಾಯದ ಭ್ರಾಂತಿ ಹೆಂಡತಿ ಮಾತಾಡಿ ಕೇಳತಿ ನೀನು ಮರತೆ ಎಷ್ಟೋ ಹಿಂಗ ಹಾಡತಿ ನಿಮ್ಮ ಸರಿಯೋಣತಿ ಎಷ್ಟೋ ಹಿಂಗ ಹಾಡತಿ ಹೆಂಗ ಹಾಡತೆ ನಿನ್ನ ಸಾರಿ ಎಲ್ಲ ನಾಡತೆ ಅಷ್ಟೋದೇನ ಹೆಂಗ ಹಾಡತೆ ಹತ್ತು ಕುಟುಂಬ ಸಂಸಾರ ಚಿಂತೆ ಬಡವತಿ ನಿನಗ ಮಾಯದ ಭ್ರಾಂತಿ ಹತ್ತು ಕುಟುಂಬ ಸಂಸಾರ ಚಿಂತೆ ಬಡವತಿ ನಿನಗ ಮಾಯದ ಭ್ರಾಂತಿ ಹೆಂಡತಿ ಮಾತಾಡಿ ಕೇಳತಿ ಅತಿ ಮಾತಾಡಿ ಕೇಳತಿ ಗಂಡ ನೀನು ಮರತೆ ಎಷ್ಟು ದಿನ ಹಿಂಗ ಹಾಡತೆ ನಿಂದ ಸರಿ ಇಲ್ಲ ನಡತಿ ಎಷ್ಟು ದಿನ ಹಿಂಗ ಹಾಡತೆ ಎಷ್ಟು ದಿನ ಹಿಂಗ ಹಾಡತೆ ನಿಂದ ಸರಿ ಇಲ್ಲ ನಡತಿ ಎಷ್ಟು ದಿನ ಹಿಂಗ ಹಾಡತೆ ಯುದ್ಧ ಕೊಟ್ಟ ಗುರುವಿನ ಮರತಿ ಕಲುಕಿಯ ಮಾತಾಡೇನ ಕರತೆ ವಿದ್ಯೆ ಕೊಟ್ಟ ಗುರುವಿನ ಮರತಿ ಕಲುಕಿಯ ಮಾತಾಡೇನ ಕರತೆ ಏ ಸಿದ್ದು ಎಷ್ಟು ದಿನ ಹಿಂಗ ಹಾಡತೆ ನಿನ್ನ ಸರಿಯಲ್ಲ ನಡತಿ ಎಷ್ಟು ದಿನ ಹಿಂಗ ಹಾಡತೆ ದಿನ ಹಿಂಗ ಹಾಡತೆ ನಿನ್ನ ಸರಿಯಲ್ಲ ನಡತೆ ಎಷ್ಟು ದಿನ ಹಿಂಗ ಹಾಡತೆ ಗುರುವಿನ ಮರತಿ ಕಲಕಿಯ ಮಾತಾ ನೀನ ಕಲತೆ ನಿತ್ಯ ಕೊಟ್ಟ ಗುರುವಿನ ಮರತಿ ಕಲಕಿಯ ಮಾತಾ ನೀನ ಕಲತೆ ಎಷ್ಟು ದಿನ ಹಿಂಗ ಹಾಡತೆ ನಿನ್ನ ಸರಿಯಲ್ಲ ನಡತೆ ಎಷ್ಟು ಹಿಂಗ ಹಾಡತೆ ದಿನ ಹಿಂಗ ಹಾಡತೆ ನಿನ್ನ ಸರಿಯಲ್ಲ ನಡತೆ ಎಷ್ಟು ದಿನ ಹಿಂಗ ಹಾಡತೆ
ಎಷ್ಟು ದಿನ ಹಿಂಗ ಹಾಡತೆ ಎಷ್ಟು ದಿನ ಹಿಂಗ ಹಾಡತೆ ನಿನ್ನ ಸರಿ ಎಲ್ಲ ನಡತೆ ಎಷ್ಟು ದಿನ ಹಿಂಗ ಹಾಡತೆ ಮಂದಿಗೆ ನೀನು ನಿಂದು ಹಾಡತಿ ನಾಂಗ ಶಾನ್ಯ ಅಂತ ಹೇಳತೆ ಮಂದಿಗೆ ನೀನು ನಿಂದು ಹಾಡತಿ ನಾಂಗ ಶಾನ್ಯ ಅಂತ ಹೇಳತೆ ಎಷ್ಟು ದಿನ ಹಿಂಗ ಹಾಡತಿ ನಿನ್ನ ಸರಿಯಲ್ಲ ನಡತಿ ಎಷ್ಟು ದಿನ ಹಿಂಗ ಹಾಡತಿ ಎಷ್ಟು ದಿನ ಹಿಂಗ ಹಾಡತಿ ನಿನ್ನ ಸರಿಯಲ್ಲ ನಡತಿ ಎಷ್ಟು ದಿನ ಹಿಂಗ ಹಾಡತಿ ಮೂರು ದಿವಸದ ಮಾಯದ ಸಂತಿ ಮಾಡುತ್ತ ಹುಡುಗ ನೀವು ಕುಂತೆ ಮೂರು ದಿವಸದ ಮಾಯದ ಸಂತಿ ಮಾಡುತ್ತ ಹುಡುಗ ನೀನು ಕುಂತೆ ಎಷ್ಟು ದಿನ ಹಿಂಗ ಹಾಡತಿ ನಿಮ್ಮ ಸರಿಯಲ್ಲ ನಡತಿ ಎಷ್ಟು ಹಿಂಗ ಹಾಡತಿ ಎಷ್ಟು ದಿನ ಹಿಂಗ ಹಾಡತಿ ನಿನ್ನ ಸರಿಯಲ್ಲ ನಡತಿ ಎಷ್ಟು ದಿನ ಹಿಂಗ ಹಾಡತಿ ಮೂರು ದಿವಸದ ಮಾಯದ ಸಂತಿ ಮಾಡುತ್ತ ತಮ್ಮ ನೀವು ಕುಂತೆ ಮೂರು ದಿವಸದ ಮಾಯದ ಸಂತಿ ಮಾಡುತ್ತ ಬರುವ ನೀನು ಕುಂತೆ ಬಾಳ ಮಾಡಿದೆ ನೀನು ಬಾಳ ಮಾಡಿದೆ ನೀನು ಆಸ್ತಿ ಸತ್ತ ಮೇಲೆ ಬರುವುದಿಲ್ಲ ನಿನ್ನ ಬನ ಹಾಕೆ ಎಷ್ಟು ದಿನ ಹಿಂಗ ಹಾಡತೆ ನಿನ್ನ ಸರಿಯಲ್ಲ ನಡತೆ ಎಷ್ಟು ದಿನ ಹಿಂಗ ಹಾಡತೆ ಎಷ್ಟು ದಿನ ಹಿಂಗ ಹಾಡತೆ ನಿನ್ನ ಸರಿಯಲ್ಲ ನಡತೆ ಎಷ್ಟು ದಿನ ಹಿಂಗ ಹಾಡತೆ ಬೆಳಕಿನ ಮರಳಿ ಹೆಸರಾಗೈತಿ ದೂರನ ದೇವರು ಮಾಡಿದ ವಸ್ತಿ ಬೆಳಕಿನ ಮರಳಿ ಹೆಸರಾಗೈತಿ ದೂರನ ದೇವರ ಮಾಡಿದ ವಸ್ತಿ ಶಿವಲಿಂಗ ಮಾಸ್ತರ ಜೋಡಿಸಿ ಕಾತೆ ಶಿವಲಿಂಗ ಮಾಸ್ತರ ಜೋಡಿಸಿ ಕಾತೆ ಎಷ್ಟು ದಿನ ಹಿಂಗ ಹಾಡದೆ ನಿಮ್ಮ ಸರಿಯಲ್ಲ ನಡತೆ ಎಷ್ಟು ದಿನ ಹಿಂಗ ಹಾಡತೆ ಎಷ್ಟು ದಿನ ಹಿಂಗ ಹಾಡತೆ ನಿನ್ನ ಸರಿಯಲ್ಲ ನಡತೆ ಎಷ್ಟು ದಿನ ಹಿಂಗ ಹಾಡತೆ ಬೆಳಕಿನ ಮರಳಿ ಹೆಸರಾಗೈತಿ ದೂರನ ದೇವರ ಮಾಡನ ವಾಸ್ತೆ ಬೆಳಕಿನ ಮರಳಿ ಹೆಸರಾಗೈತಿ
ಹಾಡು ಚಾಲ ಹಾಡು ಚಾಲ ಚಪ್ಪಲ್